ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಈಗ ಇಲ್ಲಿ ದೃಷ್ಟಿ ಅವರು ಹೇಳ್ತಾರೆ, ರೀ ಕಾಲೊತ್ತಲಾ ಅಂತ ಹೇಳಿ. ಅವರು ಹೇಳಿದಾಗ ಹೆಣ್ಮಕ್ಳಿಗೆ ಕಾಲೊತ್ತು ಅಂತ ಹೇಳಿ ಶಿಕ್ಷೆ ಕೊಡುವಂಥ ಗಂಡಸು ನಾನಲ್ಲ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಾರೆ. ಆಗ ಅವರು ಹೇಳ್ತಾ ಇದ್ದಾಗ, ತಪ್ಪಾಯಿತು ಕಣ್ರಿ, ಒಬ್ಬಳು ಹೆಂಡತಿ ಗಂಡನ ಹತ್ರ ಕಾಲು ಒತ್ತಬಹುದಲ್ಲ, ಆ ರೀತಿ ಕಾಲು ಒತ್ತುತ್ತಿದ್ದೀನಿ ಬಿಡಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಿರ್ಬೇಕಾದ್ರೆ ದತ್ತ ಅವರು ದೃಷ್ಟಿನೇ ನೋಡ್ತಿರ್ತಾರೆ. ಅದು ಏನೂ ಇಷ್ಟ ಆಗಿಲ್ಲ. ಅಂದರೆ ಬೇಕಾದರೆ ಮನೆ ಕೆಲಸದೋಳಾಗಿ ನಿಮ್ಮ ಕಾಲು ಒತ್ತುತ್ತೀನಿ ಕಣ್ರಿ ದಮ್ಮಯ್ಯ ಕಣ್ರಿ, ಇದಕ್ಕೂ ಬೇಡ ಅನ್ಬೇಡಿ ಅಂತ ಇಲ್ಲಿ ದೃಷ್ಟಿಯವರು ಕೈ ಮುಗಿದು ಬೇಡ್ಕೊತಿರ್ತಾರೆ, ದತ್ತ ಅವರನ್ನು ಕೇಳ್ಕೊತಿರ್ತಾರೆ. ಆಗ ದತ್ತ ಅವರು ತುಂಬ ಯೋಚನೆ ಮಾಡಿಕೊಂಡು ಮಂಚದ ಮೇಲೆ ಕೂತಿರ್ತಾರೆ. ಆಗ ದೃಷ್ಟಿಯವರಿಗೆ ತುಂಬಾ ಖುಷಿಯಾಗಿ ದತ್ತ ಅವರ ಕಾಲು ಒತ್ತುತ್ತಿರ್ತಾರೆ. ದತ್ತ ಅವರು ಕಾಲು ಒತ್ತಬೇಕಾದ್ರೆ ತನ್ನ ತಾಯಿ ಚೆನ್ನಮ್ಮ ಹೇಳಿರೋ ಮಾತು ನೆನಪಾಗುತ್ತೆ. ದೃಷ್ಟಿಯವರಿಗೆ ಚೆನ್ನಮ್ಮ ಅವರು ಇಲ್ಲಿ ದತ್ತಾಳಿ ಅಂದರೆ ಹೇಗಾದರೂ ಮಾಡಿ ಮನೆಗೆ ಕರ್ಕೊಬಾ ಊಟಕ್ಕೆ ಅಂತ ಹೇಳಿರೋದನ್ನು ಇಲ್ಲಿ ನೆನಪಿಸ್ಕೊಂಡು ದೃಷ್ಟಿಯವರು ದತ್ತನ್ನ ಕೇಳಲಾ ಬೇಡವಾ ಅಂತ ಹೇಳಿ ಇಲ್ಲಿ ದೃಷ್ಟಿನಿ ಯೋಚನೆ ಮಾಡ್ತಿರ್ತಾರೆ. ಆ ಕಡೆ ದತ್ತ ಅವರಿಗೆ ತುಂಬ ಕಾಲು ನೋವಲ್ಲಿ ಬಳಲ್ತಿರ್ತಾರೆ. ಆಗ ದೃಷ್ಟಿಯವರು ಕೇಳ್ತಾರೆ, ಆಗಲೇ ನಾನೇನೋ ಕೇಳಿದ್ದಕ್ಕೆ ನೀವು ಏನೋ ಹೇಳಿದ್ರಿ, ಹಾಗೆ ನನ್ನ ನಕ್ಕೊಂಡು ಬಂದುಬಿಟ್ರಿ, ನೀವು ಉತ್ತರನೇ ಕೊಡಲಿಲ್ಲ, ಹೇಳಲಿಲ್ವಲ್ಲ ಅಂತ ಹೇಳಿ ಇಲ್ಲಿ ದತ್ತನ್ನ ಕೇಳ್ತಿದ್ದಾಗ ದತ್ತ ಅವರು ಹೇಳ್ತಾರೆ, ಅದೇ ನನ್ನ ಉತ್ತರ. ಆಗ ದೃಷ್ಟಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಶಾಕಲ್ಲಿ ಹೇಳ್ತಾರೆ, ರೀ ನೀವು ನಮ್ಮ ಮನೆಗೆ ಬರೋದು ನಿಮ್ಮ ಪಾಲ್ಗೆ ಚಿಕ್ಕ ವಿಷಯ ಇರ್ಬೋದು, ಆದರೆ ನಮ್ಮ ಅಮ್ಮನ ಪಾಲ್ಗೆ ಅದೇ ಅವರ ದೊಡ್ಡ ವಿಷಯ, ದೊಡ್ಡ ಆಸೆ. ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ರಿ ಅಂತ ಇಲ್ಲಿ ದೃಷ್ಟಿಯವರು ಹೇಳಿದಾಗ, ನಿಮ್ಮ ಮನೆಗೆ ಬರಲಿ ಅಂತ ಹೇಳಿನೆ ನೀನು ನನ್ನ ಕಾಲನ್ನ ಒತ್ತುತ್ತಿದ್ಯಾ ಅಲ್ವಾ ಅಂತ ಇಲ್ಲಿ ದತ್ತ ಅವರು ಕೇಳ್ತಾರೆ. ಇಲ್ಲೂ ಕೂಡ ನಿನ್ನ ಬುದ್ಧಿ ಬಿಟ್ಟಿಯಲ್ಲ ಅಂತ ಇಲ್ಲಿ ದತ್ತ ಅವರು ಬೈದಾಗ ದೃಷ್ಟಿಯವ್ರಿಗೆ ತುಂಬ ಬೇಜಾರಾಗಿ ಅಳ್ತಿರ್ತಾರೆ. ಆಗ ದತ್ತ ಅವರು ಏನು ಮಾತಾಡದೆ ಸುಮ್ಮನೆ ಹಾಗೆ ಕಣ್ಣು ಮುಚ್ಕೊಂಡು ಕಾಲನ್ನ ಒತ್ತಿಸ್ಕೊತಿರ್ತಾರೆ. ಕಾಲು ಒತ್ತಬೇಕಾದ್ರೆ ಇಲ್ಲಿ ದೃಷ್ಟಿ ಕಣ್ಣೀರು ಕಾಲ್ಗೆ ಬಿದ್ದಾಗ ಇಲ್ಲಿ ದತ್ತ ಅವ್ರಿಗೆ ಏನಾಯಿತು ಅಂತ ದತ್ತ ಅವರು ನೋಡಿದಾಗ ಇಲ್ಲಿ ದೃಷ್ಟಿ ಅಳ್ತಿರೋದನ್ನು ನೋಡಿ, ಯಾಕೆ ದೃಷ್ಟಿ ಅಳ್ತಿದ್ಯಾ, ನಮ್ಮ ಅಮ್ಮನಿಗೆ ಯಾವುದು ಆಸೆ ಇಲ್ಲ ಕಣ್ರಿ, ನೀವು ನಮ್ಮ ಮನೆಗೆ ಬರಬೇಕು, ಒಂದೊತ್ತು ಊಟ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ ಅಷ್ಟೇ ಕಣ್ರಿ, ಹಳಿಯನಾಗಿ ಬಂದಿಲ್ಲ ಅಂದರು, ಮಗನಾಗಿ ಬನ್ನಿ ಹೇಳಿ ಇಲ್ಲಿ ದೃಷ್ಟಿ ಕಣ್ಣೀರು ಹಾಕ್ತಿರ್ತಾರೆ. ಆಗ ದತ್ತ ಅವರು ಆಯಿತು ಅಳಬೇಡ, ಬರ್ತೀನಿ ಬಿಡು ಅಂತ ಹೇಳಿ, ನಾನು ಬರ್ತೀನಿ ಅಂತ ಹೋಗಿ ಚೆನ್ನಮ್ಮನಿಗೆ ಹೇಳು ಅಂತ ಇಲ್ಲಿ ದೃಷ್ಟಿಗೆ ಹೇಳಿದಾಗ ದೃಷ್ಟಿಯವರಿಗೆ ತುಂಬಾ ಖುಷಿಯಾಗತ್ತೆ. ಖುಷಿಯಲ್ಲಿ ಇಲ್ಲಿ ಕಾಲು ಒತ್ತೋದಕ್ಕೆ ಹೋಗಬೇಕಾದ್ರೆ ಬೇಡ ಸಾಕು ಬಿಡು ಅಂತ ಹೇಳಿ ಇಲ್ಲಿ ದತ್ತ ಅವರು ದೃಷ್ಟಿಗೆ ಹೇಳ್ತಾರೆ. ಆಗ ರೀ ನಿಜ ಹೇಳ್ತಿದ್ದೀರಾ ಅಂತ ಹೇಳಿ, ನಿಜವಾಗ್ಲೂ ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಕೇಳಿದಾಗ ದತ್ತ ಅವರು ಹೇಳ್ತಾರೆ ಹ್ಞೂ ಅಂತ ಹೇಳ್ತಾರೆ. ಆಗ ಇಲ್ಲಿ ಅವ್ರಿಗೆ ತುಂಬಾ ಖುಷಿಯಾಗಿರುತ್ತೆ. ಸೈಲೆಂಟಾಗಿ ಅವರನ್ನು ಕರೀತಾರೆ. ಸುಮ್ನಿರಣ ಅಂತ ಹೇಳ್ತಿದ್ದಂಗೆ ಇಲ್ಲಿ ಸೈಲೆಂಟ್ ಅವರು ಪ್ರತ್ಯಕ್ಷ ಆಗಿಬಿಡ್ತಾರೆ. ಆಗ ದತ್ತ ಅವರು, ಅಯ್ಯೋ ಇವರಿಬ್ಬರು ಸೇರಿಕೊಂಡ್ರೆ ನನ್ನ BP ಜಾಸ್ತಿ ಮಾಡಿಬಿಡ್ತಾರೆ ಅಂತ ಇವಳು ಮಾತಾಡಿದ್ರೆ ಅಣ್ಣ ಅಂತ ಹೇಳ್ತಾನೆ, ಇವಳು ಅಣ್ಣ ಅಂತ ಹೇಳ್ತಿದ್ದಂಗೆ ಅವನು ಪ್ರತ್ಯಕ್ಷನೇ ಆಗಿಬಿಡ್ತಾನೆ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಿರ್ತಾರೆ. ಆ ಥರ ಹೇಳಿದಾಗ ದೃಷ್ಟಿಯವರು ಸುಮ್ನಿರಣ್ಣ ಇವರು ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಂಡ್ಬಿಟ್ರು ಅಂತ ಇಲ್ಲಿ ದೃಷ್ಟಿಯವರು ಸೈಲೆಂಟ್ಗೆ ಹೇಳ್ತಾರೆ. ಹಬ್ಬಕ್ಕೆ ನಮ್ಮ ಮನೆಗೆ ಬರ್ತಾರಂತೆ ಅಂತ ಇಲ್ಲಿ ದತ್ತ ದೃಷ್ಟಿ ಅವರು ಸೈಲೆಂಟ್
ಹೇಳಿದಾಗ ಸೈಲೆಂಟ್ ಅವರು ಅಷ್ಟು ಈಸಿಯಾಗಿ ನಮ್ಮ ದತ್ತಾಬಾಯಿ ಯಾವುದಕ್ಕೂ ಒಪ್ಕೊಳ್ಳಲ್ವಲ್ಲ, ಚಾನ್ಸೇ ಇಲ್ವಲ್ಲ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ತಲೆ ಕೆರ್ಕೋತಿರ್ಬೇಕಾದ್ರೆ ಆ ಕಡೆ ದತ್ತ ಅವರು ಹೇಳ್ತಾರೆ, ಏನೋ ಗಂಭೀರವಾಗಿ ಯೋಚನೆನೇ ಮಾಡ್ತಿರ್ತಾರೆ. ಇಲ್ಲಿ ದತ್ತ ಅವರು ಶರಾವತಿ ಹೇಳಿರೋದನ್ನು ನೆನಪಿಸ್ಕೊಳ್ತಿರ್ತಾರೆ. ಹೆಂಡತಿ ಯಜಮಾನತಿ ಅಂದ್ಕೊಂಡು ಅವಳ ಜೊತೆ ಚೆನ್ನಾಗಿದ್ದೀಯಾ? ಆ ಕಡೆ ಹಾಗೆ ದತ್ತ ಅವರು ಅವಳನ್ನು ನಾನು ಮದುವೆ ಆಗಿದ್ದೀನಿ, ಆದರೆ ಹೆಂಡತಿ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಂಡಿಲ್ಲ ಅಂತ ಅನ್ನೋ ಸಂಭಾಷಣೆಯಲ್ಲಿ ಇಲ್ಲಿ ದತ್ತ ಅವರು ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ದೃಷ್ಟಿ ಅವರು ತುಂಬಾ ನಗ್ತಿರ್ಬೇಕಾದ್ರೆ ಸೈಲೆಂಟ್ ಅವರು ಹೇಳ್ತಾರೆ, ನೋಡು ದೃಷ್ಟಿ, ದತ್ತ ಅವರು ತುಂಬ ಏನೋ ಯೋಚನೆ ಮಾಡ್ತಿದ್ದಾರೆ. ನನಗೆ ಆವಾಗಲೇ ಐಡಿಯಾ ಬಂದಂಗೆ ಇವಾಗ ನಮ್ಮ ದತ್ತ ಬಾಯಿಗೆ ಏನೋ ಐಡಿಯಾ ಬಂದಿರಬೇಕು. ನಾನು ನಿಮ್ಮ ಮನೆಗೆ ಬರಬೇಕು ಅಂತ ಹೇಳಿದ್ರೆ ನಂದೊಂದು ಕಂಡೀಷನ್ ಇದೆ ಅಂತ ಇಲ್ಲಿ ದತ್ತ ಅವರು ದೃಷ್ಟಿನ ನೋಡಿಕೊಂಡು ಹೇಳ್ತಾರೆ. ದೃಷ್ಟಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ, ಏನದು ಕಂಡೀಷನ್ ಅಂತ ಹೇಳಿ ಥಿಂಕ್ ಮಾಡ್ತಿರ್ತಾರೆ. ಆಗ ಸೈಲೆಂಟ್ ಅವರು ಮನಸ್ಸಲ್ಲಿ ಅನ್ಕೋತಾರೆ, ಕಂಡೀಷನ್ ಬಂತ, ನಾನು ಮುಂಚೆನೇ ಅಂದ್ಕೊಂಡೆ ಕಂಡೀಷನ್ ಬಂದೇ ಬರುತ್ತೆ ಅಂತ ಇಲ್ಲಿ ಸೈಲೆಂಟ್ ಮನಸ್ಸಲ್ಲಿ ಅನ್ಕೋತಿರ್ತಾರೆ. ಆಗ ದೃಷ್ಟಿಯವರು ಕೇಳಿಸ್ಕೊಳ್ಳಮ್ಮ, ಏನೋ ಕಂಡೀಷನ್ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳಿದಾಗ ದೃಷ್ಟಿ ಅವರು ಕೇಳ್ತಾರೆ ದತ್ತ ಅವರನ್ನು, ಏನು ಕಂಡೀಷನ್ ಹೇಳಿ ಅಂತ ಕೇಳಿದಾಗ, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ, ಆದರೆ ಊಟಕ್ಕೆ ಬರಬೇಕು ಅಂದರೆ ನೀನು ಕೆಲವರ ಪರ್ಮಿಷನ್ನ ತಗೋಬೇಕು ಅಂತ ಹೇಳಿ, ಪರ್ಮಿಷನ್ನ, ಯಾರ್ದು ಪರ್ಮಿಷನ್ ಅಂತ ಇಲ್ಲಿ ದೃಷ್ಟಿಯವರು ಕೇಳಿದಾಗ, ನನ್ನ ಅಕ್ಕ ತಂಗಿಯರದು ಅಂತ ಇಲ್ಲಿ ದತ್ತ ಅವರು ಹೇಳ್ತಿದ್ದಂಗೆ ದೃಷ್ಟಿ ಹಾಗೂ ಸೈಲೆಂಟ್ ಅವರಿಗೆ ತುಂಬಾ ಶಾಕ್ ಆಗುತ್ತೆ. ಆಗ ಅವರು, ಎಂಥ ಜೋಕ್ ಮಾಡಿದ್ರಿ, ಜೋಕ್ ಅಲ್ವಾ ಅಂತ ಹೇಳ್ತಿದ್ದಂಗೆ ಇಲ್ಲಿ ದತ್ತ ಅವರು ತುಂಬ ಕೋಪದಲ್ಲಿ ಸೈಲೆಂಟ್ ಅಂತ ಕಿರ್ಚ್ತಾರೆ. ಆಗ ಸೈಲೆಂಟ್ ಅವರು ಹೇಳ್ತಾರೆ, ದೃಷ್ಟಿ ಕೇಳಮ್ಮ, ಜೋಕ್ ಅಲ್ವಂತೆ ಅಂತ ಹೇಳಿ ನಿಜ ಅಂತೆ. ಇಲ್ಲಿ ಸೈಲೆಂಟ್ ದೃಷ್ಟಿಗೆ ಹೇಳ್ತಾರೆ. ಆಗ ಅಲರಿ ಯಾರ್ದು ಅಂತ ಇಲ್ಲಿ ದೃಷ್ಟಿಯವರು ಹೇಳ್ತಿರ್ಬೇಕಾದ್ರೆ, ಯಜಮಾನ್, ಈ ವಿಷಯ ತುಂಬ ಸಿಂಪಲ್ ಆಗಿದೆ, ಇದನ್ನು ಕಾಂಪ್ಲಿಕೇಶನ್ ಮಾಡೋಕ್ಕೆ ಹೋಗಬೇಡ ಅಂತ ಇಲ್ಲಿ ನಿಮ್ಮ ಕುಟುಂಬದ ವಿಷಯಕ್ಕೆ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರಬೇಕು ಅನ್ನೋದು ನಿನ್ನ ನಿರೀಕ್ಷೆ, ಆದರೆ ಹಾಗೆ ಅದಕ್ಕೆ ನಮ್ಮ ಮನೆಯವರು ಒಪ್ಕೋಬೇಕು ತಾನೆ ಅನ್ನೋದಕ್ಕೆ ನನ್ನ ನಿರೀಕ್ಷೆ ಸರಿಯಾಗಿದೆ ಅಲ್ವಾ ಅಂತ ಇಲ್ಲಿ ದತ್ತ ಅವರು ಕೇಳ್ತಾರೆ. ಆಗ ಸರಿಯಾಗಿದೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಿದ್ದಾಗ ದತ್ತ ಅವರು ಸೈಲೆಂಟ್ನ ಕೇಳ್ತಾರೆ, ಸರಿಯಾಗಿದೆಯಂತೆ ಅಂದಾಗ ಇಲ್ಲಿ ಸೈಲೆಂಟ್ ಅವರು ತಲೆ ಅಲ್ಲಾಡಿಸ್ತಾರೆ. ಇಲ್ಲಿ ದೃಷ್ಟಿಯವರು ತುಂಬ ಬೇಜಾರಲ್ಲಿ ಹೋದಾಗ ಸೈಲೆಂಟ್ ಅವರು ದತ್ತ ಅವ್ರಿಗೆ ಮಾತಾಡೋಕ್ಕೆ ಬರ್ತಾರೆ. ಅಲ್ಲ ಬಾಯಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ದತ್ತ ಅವರು ತುಂಬ ಕೋಪದಿಂದ ಕೈ ತೋರಿಸಿದಾಗ ದೃಷ್ಟಿಯವರು ತಂಗಿಯವರ ಮುಂದೆ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ದತ್ತ ಅವರು ಮನಸ್ಸಲ್ಲಿ ಅನ್ಕೋತಾರೆ, ಅಕ್ಕಂದಿರು ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ದೃಷ್ಟಿ, ನಾನು ನಿಮ್ಮ ಮನೆಗೆ ಬರಲ್ಲ, ನಿನಗೆ ಖುಷಿಯಾಗುತ್ತೆ ಅಂತ ಹೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರಲ್ಲ ದೃಷ್ಟಿ ಅಂತ ಹೇಳಿದ್ರೆ ಇಲ್ಲಿ ದತ್ತ ಅವರು ಮನಸ್ಸಲ್ಲಿ ಅನ್ಕೋತಾರೆ. ಆ ಕಡೆ ಚೆನ್ನಮ್ಮ ಅವರು ಮನೆಗೆ ಪೇಂಟಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಚೆನ್ನಮ್ಮ ಅವರು ಬಿಳಿ ಬಟ್ಟೆನ ಮುಖದ ತುಂಬ ಹಾಕ್ಕೊಂಡು ಪೇಂಟ್ ಮಾಡ್ತಿರೋದನ್ನ ನೋಡಿ ಇಲ್ಲಿ ದೃಷ್ಟಿಗೆ ತುಂಬ ಭಯ ಆಗಿಬಿಡುತ್ತೆ. ಅಮ್ಮ ಅಂತ ಜೋರಾಗಿ ಕಿರ್ಚ್ತಾರೆ. ಆಗ ಇಲ್ಲಿ ದೃಷ್ಟಿಗೆ ಚೆನ್ನಮ್ಮ ಅವರು ಹೇಳ್ತಾರೆ, ನಾನು ಕಾಣೆ ದೃಷ್ಟಿ ಅಂದಾಗ, ಏನಮ್ಮ ಇದು ಅಂತ ಇಲ್ಲಿ ದೃಷ್ಟಿಯವರು ಕೇಳಿದಾಗ, ಅಯ್ಯೋ ಬಣ್ಣ ಬಳಿತಿದ್ದೀನಿ ಕಣೆ, ಮದುವೆ ಆದಮೇಲೆ ಅಳಿಯ ಬಂದರು, ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಿದ್ದಾರೆ, ನಮ್ಮ ಮನೆಗೆ ಬರ್ತಿದ್ದಾರೆ ಅಂದಮೇಲೆ ನಾವು ಮನೆಗೆ ಸ್ವಚ್ಛವಾಗಿ ನೋಡ್ಕೋಬೇಕಲ್ವಾ, ಅದಕ್ಕೆ ಪೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿ ಚೆನ್ನಮ್ಮ ಅವರು ಹೇಳ್ತಾರೆ. ದೃಷ್ಟಿಗೆ ಹೇಳ್ತಾರೆ, ಅಲ್ಲ ಕಣಮ್ಮ, ಇದಕ್ಕೆಲ್ಲ ಅವಶ್ಯಕತೆಯೇ ಇರಲಿಲ್ಲ,
ಯಾಕಮ್ಮ ದುಡ್ಡು ವೇಸ್ಟ್ ಮಾಡ್ತಿದ್ಯಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಕೇಳಿದಾಗ ಚೆನ್ನಮ್ಮ ಅವರು ಹೇಳ್ತಾರೆ, ಅಲ್ಲ ಅಲ್ಲ ಕಣೆ, ನಾನೇನು ಎಲ್ಲ ಕಡೆ ಬಣ್ಣ ಹೊಡಿತಿದ್ದೀನಿ, ಆ ರಾಜ ನೋಡು ಕಡೆ ಗಿಚ್ಚಿಟ್ಟಿದ್ದಾನೆ, ಅಲ್ಲಿಗೆ ಮಾತ್ರ ಬಣ್ಣ ಹಾಕ್ತಿದ್ದೀನಿ ಅಂತ ಇಲ್ಲಿ ಚೆನ್ನಮ್ಮ ಅವರು ದೃಷ್ಟಿಗೆ ಹೇಳ್ತಾರೆ. ಅಯ್ಯೋ, ನಿಮಗೆ ಮೊದಲೇ ಉಪ್ಪಸ ಇದೆ, ಯಾಕಮ್ಮ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಾ ಅಂತ ಇಲ್ಲಿ ದೃಷ್ಟಿಯವರು ಕೇಳಿದಾಗ, ಅಯ್ಯೋ ದೃಷ್ಟಿ, ನಾನೇನು ಎಲ್ಲ ಕೆಲಸ ಮಾಡ್ತಿಲ್ಲಮ್ಮ, ನನ್ನ ಮಹಾದೇವ ಎಲ್ಲ ಕೆಲಸ ಮಾಡ್ತಿದ್ದ, ಆಮುದೇವಿನ ಎಷ್ಟು ಅಂತ ಕೆಲಸ ಮಾಡ್ತಾರೆ, ಬಾಯಲ್ಲಿ ದೃಷ್ಟಿ ಕೂತ್ಕೋ ಅಂತ ಹೇಳಿ ಇಲ್ಲಿ ದೃಷ್ಟಿನ ಚೆನ್ನಮ್ಮ ಅವರು ಕೂರಿಸ್ತಾರೆ. ಎಷ್ಟು ಕೆಲಸ ಇದೆ ಗೊತ್ತಾ ದೃಷ್ಟಿ, ಎಷ್ಟೇ ಕೆಲಸ ಮಾಡಿದ್ರೂ ಕೆಲಸ ಮುಗಿತಾನೇ ಇಲ್ಲಮ್ಮ. ಈ ಮನೆ ಸ್ವಚ್ಛವಾಗಿದ್ದರೆ ಅವರ ಮನಸ್ಸಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಯಾಗಿ ಅನಿಸುತ್ತೆ. ಎಷ್ಟೇ ಅವರ ಮನಸ್ಸು ಕೋಪದಲ್ಲಿದ್ದರೂ ಆ ಮನೆ ನೋಡಿ ತುಂಬ ಹಗುರ ಆಗುತ್ತೆ ಕಣೆ, ಅಷ್ಟು ನೀಟಾಗಿ ನಾನು ಮನೇನ ಇಟ್ಕೊಳ್ಳೋಣ ಅಂತ ಅವರು ಪ್ರೀತಿಯಿಂದ ಮಾತಾಡಿ, ಅದಕ್ಕೋಸ್ಕರ ನಿಮ್ಮ ಮಗಳನ್ನು ಕರ್ಕೊಂಡು ಬಂದೆ ಅಂತ ಹೇಳಿದ್ರಿ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನನಗೆ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ದೃಷ್ಟಿಗೆ ಹೇಳ್ತಾರೆ. ಹೇಳ್ತಿರ್ಬೇಕಾದ್ರೆ ಆಗ ಆ ಅಮ್ಮನ ಆಸೆ ಈಡೇರುತ್ತಾ, ಇರು ಸ್ವಲ್ಪ ತುಂಬ ಬಿಸಿಲಿದೆ, ಹೋಗಿ ಮಜ್ಜಿಗೆ ತರ್ತೀನಿ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ಹೋಗ್ತಾರೆ. ಆಗ ಅವತ್ತು ಅಪ್ಪ ಹೇಳಿದ್ರು, ನಿಜ ಅಲ್ವಾ, ಅವತ್ತು ಬರಲ್ಲ ಅಂತ ನಿಮಗೆ ಹೇಳಿದ್ರೆ ಆವಾಗ ದುಃಖನಾರು ಕಡಿಮೆ ಆಗಿತ್ತು. ಈಗ ನಾನು ಸಾಹುಕಾರರು ಬರಲ್ಲ ಅಂತ ಹೇಳಿದ್ರೆ ಇನ್ನು ನಿಮಗೆ ದುಃಖ ಜಾಸ್ತಿ ಆಗಿಬಿಡುತ್ತೆ. ಈಗ ಅವರು ನನಗೆ ದೊಡ್ಡ ಸವಾಲು ಕೊಟ್ಟಿದ್ದಾರಮ್ಮ, ಅವರ ಅಕ್ಕ ತಂಗಿನ ಒಪ್ಪಿಸಿ ನಾನು ಹೇಗಮ್ಮ ಸಾಹುಕಾರನ ಕರ್ಕೊಬರಲಿ ಈ ಮನೆಗೆ ಅಂತ ಹೇಳಿ ದೃಷ್ಟಿಯವರು ಯೋಚನೆ ಮಾಡ್ತಿರ್ತಾರೆ. ಹೇಳಿದ್ರೆ ನಿಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೋ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಮನಸ್ಸಲ್ಲಿ ಮಾತಾಡ್ಕೋತಿರ್ತಾರೆ. ಆ ಕಡೆ ಕಿಶೋರ್ ಅವರು ಫೋನ್ ನೋಡ್ತಾ, ಇವತ್ತು ಎಷ್ಟು ಹೊತ್ತಾದರೂ ಸರಿ ಆ ಹುಡುಗಿನ ಈ ಮನೆ ಕರ್ಕೊಂಡು ಬಂದೇ ಬರ್ತೀನಿ, ದೃಷ್ಟಿಗೆ ನಾನು ಖುಷಿ ಪಡಿಸ್ತೀನಿ ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಶರಾವತಿಯವರು ಬರ್ತಾರೆ. ಬ್ರೇಕ್ಫಾಸ್ಟ್ ಮಾಡು ಅಂತ ಇಲ್ಲಿ ಶರಾವತಿ ಅವರು ಬ್ರೇಕ್ಫಾಸ್ಟ್ ರೆಡಿ ಇದೆ ಅಂತ ಇಲ್ಲಿ ಶರಾವತಿ ಅವರು ಕಿಶೋರ್ಗೆ ಹೇಳಿದಾಗ ಕಿಶೋರ್ ಅವರು ಹೇಳ್ತಾರೆ, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಬೇಕು ಅಂತ ಇಲ್ಲಿ ಕಿಶೋರ್ ಅವರು ಹೇಳ್ತಾರೆ. ಆಗ ಕಿಶೋರ್ ಅವರು ಹೇಳಿ ಹೋಗಬೇಕಾದ್ರೆ ಇಲ್ಲಿ ಶರಾವತಿ ಅವರು ಕಿಶೋರ್ ಅವ್ರನ್ನ ತಡಿತಾರೆ. ಏನು ಮೇಷ್ಟ್ರು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಮೊಬೈಲಲ್ಲೇ ಬ್ಯುಸಿ ಇರ್ತಾರಲ್ಲ, ಇವಾಗ ಏನೇನೋ ವಿಷಯ ನನ್ನಿಂದ ಏನೇನೋ ವಿಷಯ ಮುಚ್ಚಿಡ್ತಿದ್ದೀರಾ ಹೇಗೆ ಅಂತ ಇಲ್ಲಿ ಶರಾವತಿ ಅವರು ಕೇಳ್ತಾರೆ. ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲಪ್ಪ, ನಾನು ಒಂಥರ ಓಪನ್ ಬುಕ್ ಇದ್ದಂಗೆ ಅಂತ ಹೇಳ್ತಿದ್ದಂಗೆ ಶರಾವತಿಯವರು ಹೇಳ್ತಾರೆ, ಇಲ್ಲ ಇತ್ತೀಚೆಗೆ ನೀನು ಒಂಥರ ಸೀಕ್ರೆಟ್ ಡೈರಿ ಅಂತಲೇ ಆಗಿಬಿಟ್ಟಿದೀಯಾ. ಆಗ ಕಿಶೋರ್ ಅವ್ರಿಗೆ ತುಂಬ ಮೆಸೇಜ್ ಬರುತ್ತೆ. ಆಗ ಕಿಶೋರ್ ಅವರು ಫೋನ್ ನೋಡ್ತಾ ಹಾಗೂ ಶರಾವತಿ ಅವರನ್ನು ನೋಡ್ತಿರ್ತಾರೆ. ಆಗ ಶರಾವತಿ ಅವರು ಹೇಳ್ತಾರೆ, ನೋಡಿ ಮೇಷ್ಟ್ರೆ, ಮೊದಲಾದರೆ ಒಂದೋ ಎರಡೋ ಮೆಸೇಜ್ ಬರ್ತಿತ್ತು ಅಷ್ಟೇ, ಮೆಸೇಜ್ ಬಂದರೂ ಅದೆಲ್ಲ ಸ್ಕ್ಯಾಮ್ ಮೆಸೇಜ್ ಆಗಿತ್ತು. ಈಗ ಬೆಳಗಾದರೆ ತಡ, ಒಂದಾದ್ಮೇಲೊಂದು ಮೆಸೇಜ್ ಬರ್ತಾನೇ ಇರುತ್ತೆ, ಕಾಲ್ ಮೇಲೆ ಕಾಲ್ ಬರ್ತಾನೇ ಇರುತ್ತೆ ಅಂತ ಹೇಳಿ ಇಲ್ಲಿ ಏನು ವಿಷಯ, ಗಿಫೇರ್ ಏನಾದರೂ ಇಟ್ಕೊಂಡಿದ್ಯಾ ಹೇಗೆ ಅಂತ ಇಲ್ಲಿ ಕಿಶೋರ್ನ ಪ್ರಶ್ನೆ ಮಾಡ್ತಾರೆ. ನಿನಗೆ ತಮಾಷೆ ಮಾಡೋಕ್ಕೂ ಬರಲ್ಲ, ನಿನ್ನ ಬೇರೆ ಪ್ರೀತಿ ಮಾಡಿ ಮದುವೆಯಾಗಿ ನಿನ್ನ ಜೊತೆನೇ ಹೇಗಕ್ಕೆ ಆಗ್ತಿಲ್ಲ, ಈಗಿರೋ ಸಂಸಾರನೇ ಸಾಕಾಗಿದೆ, ನಡ್ಸೋಕ್ಕೆ ಆಗ್ತಿಲ್ಲ, ಇನ್ನು ಅಫೇರ್ ಬೇರೆ ಇಟ್ಕೊಂಡು ನಾನು ಯಾಕೆ ಕಷ್ಟಪಡಲಿ, ನನಗೇನು ತಲೆ ಕೆಟ್ಟಿದ್ಯಾ ಅಂತ ಹೋಗಬೇಕಾದ್ರೆ ಮತ್ತೆ ವಾಪಸ್ ಬಂದು ಟೆನ್ಷನ್ ಮಾಡ್ಕೋಬೇಡ ಕಿಶೋರ್, ಸಂಸಾರದಲ್ಲಿ ನನ್ನಿಂದ ನಿನಗೆ ಯಾವುದೇ ತರಹದ
ತೊಂದರೆ ಆಗಲ್ಲ. ಈ ಕಡೆ ಕಿಶೋರ್ ಅಂದರೆ ಶ್ರೀರಾಮ ಚಂದ್ರನ್ ಅಂತ ಹೇಳಿ ಈ ಥರ ನನ್ನ ಮೇಲೆ ನೀನು ನಂಬಿಕೆ ಇಡು ಅಂತ ಹೇಳಿ ಕಿಶೋರ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಚೆನ್ನಮ್ಮ ಅವರು ಬೀರುಳಿ ಇರೋ ದುಡ್ಡನ್ನೆಲ್ಲ ಹುಡುಕ್ತಿರ್ತಾರೆ. ಏನು ಹುಡುಕ್ತಿದ್ಯಾ ಅಂತ ಇಲ್ಲಿ ಮಹಾದೇವ್ ಅವರು ಕೇಳಿದಾಗ, ನಾಳೆ ಹಬ್ಬಕ್ಕೆ ಅಳಿಯಂದರು ಮನೆಗೆ ಬರ್ತಿದ್ದಾರಲ್ಲ, ಅಳಿಯಂದರು ಹಾಗೂ ನನ್ನ ಮಗಳಿಗೆ ಹೊಸ ಬಟ್ಟೆ ತಗೋಬೇಕು ಅಂತ ಹೇಳಿದಾಗ ಇಲ್ಲಿ ಮಹಾದೇವ್ ಅವರು ಹೇಳ್ತಾರೆ, ನಾನೇ ತರ್ತೀನಿ ಅಂತ ಹೇಳ್ತಿದ್ನಲ್ಲ, ಯಾಕೆ ಹೀಗೆ ಆಡ್ತಿದ್ಯಾ ಅಂತ ಅಲ್ಲಿ ಚೆನ್ನಮ್ಮನ ಕೇಳಿದಾಗ ಚೆನ್ನಮ್ಮ ಅವರು ಇಲ್ಲಿ ನಾನೇ ತಗೊಡ್ಬೇಕು ಅಂತ ಇಲ್ಲಿ ಮಹಾದೇವನ ಅವರಿಗೆ ಹೇಳ್ತಾರೆ. ಆಗ ಆ ಕಡೆ ದತ್ತ ಶರಾವತಿ ಮನೆಯಲ್ಲೆಲ್ಲರೂ ಬ್ರೇಕ್ಫಾಸ್ಟ್ನ ಮಾಡ್ತಿರ್ತಾರೆ. ಈ ಕಡೆ ಸೈಲೆಂಟ್ ಅವರು ದೃಷ್ಟಿಗೆ ಹೇಳ್ತಾರೆ, ತಂಗಿ ಅವ್ವ ಇವರ ಹತ್ರ ಹೇಗೆ ಹೇಳಿ, ನೀನು ಸ್ವಲ್ಪ ಮಾನ ಮರ್ಯಾದೆ ಕಳ್ಕೋಬೇಕಾ, ಅದ್ರ ಬದಲು ಸುಮ್ಮನಿರೋದೇ ಸರಿ ಅಲ್ವಾ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳಿದಾಗ ದೃಷ್ಟಿ ಅವರು ಹೇಳ್ತಾರೆ, ಸುಮ್ಮನಿರೋಣ, ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಇಲ್ಲಿ ದೃಷ್ಟಿ ಅವರು ಹೇಳಿದಾಗ ಸೈಲೆಂಟ್ ಅವರು ಹೇಳ್ತಾರೆ, ಇನ್ನೇನು ದೃಷ್ಟಿ, ಇವರೆಲ್ಲ ನಿನ್ನನ್ನು ನೋಡಿದ್ರೆ ಸಿಡಿ ಅಂತ ಕೋಪ ಮಾಡ್ಕೋತಿರ್ತಾರೆ. ಅಂಥದ್ರಲ್ಲಿ ಇವರು ದತ್ತಾಬಾಯಿನ ನಿಮ್ಮ ಮನೆಗೆ ಕಳಿಸ್ತಾರ, ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳ್ತಾರೆ. ಆದರೆ ನಾವು ಪ್ರಯತ್ನ ಮಾಡಲೇಬೇಕು, ಸುಮ್ಮನಿರೋಣ, ಅವಮಾನಕ್ಕೆ ಈ ಥರ ಮಾಡೋದ್ರಿಂದ ಯಾವತ್ತೂ ಕುಗ್ಗೋ ಹೆಣ್ಣು ನಾನಲ್ಲ ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ, ಇದಕ್ಕೋಸ್ಕರನೇ ನೀನು ಅಂದರೆ ನನಗೆ ಇಷ್ಟ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಹೇಳ್ತಾರೆ. ಆಗ ಸರಿ ಕೇಳು ಅಂತ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿಗೆ ಹೇಳ್ತಾರೆ. ಆಗ ಕಿಶೋರ್ ಅವರು ಹೇಳ್ತಾರೆ, ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿದೆ ದೃಷ್ಟಿ ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ ಅವರು ಖುಷಿ ಪಡ್ತಿರ್ತಾರೆ. ಶರಾವತಿ ಅವರು, ಚಿಕ್ಕಮ್ಮ ಅವರೇ, ನಿಮ್ಮ ಹತ್ರ ಹೇಮಾ ಅಮ್ಮ ಅವರ ಹತ್ರ ಹಾಗೆ ನೇತ್ರಮ್ಮ ಅವರ ಹತ್ರ ನಾನು ಒಂದು ವಿಷಯ ಬೇಕಿತ್ತು ಅಂತ ಇಲ್ಲಿ ದೃಷ್ಟಿ ಹೇಳ್ತಿದ್ದಂಗೆ ನೇತ್ರ ಅವರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆಗ ಅವರು ನನ್ನ ಹತ್ರ ನಿನಗೆ ಏನು ಮಾತಾಡೋದಿದೆ, ಕೀಪ್ ಮೀ ಔಟ್ ದಿಸ್ ಅಂತ ಹೇಳಿ ನಮ್ಮಮ್ಮ ಅಳಿಯಂದರು ಹಾಗೂ ಮಗಳನ್ನು ಮನೆಗೆ ಕರೆಸೋ ಶಾಸ್ತ್ರ ಇಟ್ಕೊಂಡಿದ್ದಾರೆ. ನೀವು ಎಲ್ಲರೂ ಅಕ್ಕ ತಂಗಿಯರ ಒಪ್ಪಿಗೆ ಕೊಟ್ಟರೆ ನಾನು ಇವರನ್ನು ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಶರಾವತಿಗೆ ಕೈ ಮುಗಿದು ಕೇಳ್ಕೊತಾರೆ. ಆಗ ಇಲ್ಲಿ ನೇತ್ರ ಅವರು ಎದ್ದು ನಿಂತ್ಕೊಂಡು, ನಾನು ಮಾತಾಡ್ಬೋದಾ ಭಾವ ಅಂತ ಹೇಳಿ ಕಿಶೋರ್ನ ಕೇಳಿಕೊಂಡು ದೃಷ್ಟಿಗೆ ಹೇಳ್ತಾರೆ, ಫಸ್ಟ್ ಆಫ್ ಆಲ್ ನೀನು ನನ್ನ ಬ್ರೋನೇ ಮದುವೆ ಆಗಿರೋದು ನನಗೆ ಇಷ್ಟ ಇಲ್ಲ. ಇನ್ನು ನನ್ನ ಬ್ರೋನ ನಿಮ್ಮನೆಗೆ ಕರ್ಕೊಂಡು ಹೋಗೋದು, ನಿನ್ನ ಜೊತೆ ಊಟ ಮಾಡೋದು ನನಗೆ ಎಳ್ಳಷ್ಟು ಇಷ್ಟ ಆಗಲ್ಲ. ನೋಡು, ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ನನ್ನ ಕಡೆಯಿಂದ ನಿನಗೆ ಪರ್ಮಿಷನ್ ಎಲ್ಲ ಸಿಗೋದೇ ಇಲ್ಲ. ನೇತ್ರ ಅವರು ದೃಷ್ಟಿಗೆ ಹೇಳಿಬಿಡ್ತಾರೆ, ಸಾರಿ ಬ್ರೋ, ನೀನು ಹೋಗ್ತೀನಿ ಅಂತ ಹೇಳಿದ್ರು ನಾನು ಹೋಗಬೇಡ ಅಂತಾನೆ ಹೇಳ್ತೀನಿ ಅಂತ ಹೇಳಿ ನೇತ್ರ ಅವರು ಅಲ್ಲಿಂದ ತನ್ನ ಪ್ಲೇಟ್ ಎತ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆಗ ನೆಕ್ಸ್ಟ್ ಇಲ್ಲಿ ಹೇಮಾ ಅವರು ಹೇಳ್ತಾರೆ, ನೋಡು ದೃಷ್ಟಿ, ನೀನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀಯ, ಮನೆ ಕೆಲಸನೂ ತುಂಬಾ ಚೆನ್ನಾಗಿ ಮಾಡ್ತೀಯ, ಹಾಗೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀಯ. ಹಾಗಂತ ನಾನು ನಿನ್ನನ್ನು ಸಾಧ್ವಿ ಅಂತ ಒಪ್ಕೊಂಡಿದ್ದೀನಿ ಅಂತಲ್ಲ. ಈಗ ನನ್ನ ತಮ್ಮನ ಮನಸ್ಸು ಸರಿ ಇಲ್ಲ, ಹಾಗಾಗಿ ನಾನು ಅವನನ್ನು ನಿನ್ನ ಜೊತೆ ಕಳಿಸೋದಕ್ಕೆ ಆಗಲ್ಲ. ನಾನು ಒಪ್ಪಿಕೊಂಡಿಲ್ಲ. ಮುಂದಿನ ವರ್ಷ ನೋಡೋಣ ಬಿಡು, ಈಗಲೇ ಬೇಡ ಅಂತ ಹೇಳಿ ಹೇಮಾ ಅವರು ಹೇಳ್ತಾರೆ ದೃಷ್ಟಿಗೆ. ಆಗ ದೃಷ್ಟಿಯವರು ತುಂಬಾ ಬೇಜಾರಾಗ್ಬಿಡುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡಂತ ದತ್ತ ನಗ್ತಿರ್ತಾರೆ. ಅವರ ಆದರೆ ದೃಷ್ಟಿ ಅವರಿಗೆ ತುಂಬಾ ಬೇಜಾರಾಗಿರುತ್ತೆ. ಇಲ್ಲಿ ಶರಾವತಿ ಅವರು ಹೇಳ್ತಾರೆ, ನನ್ನ ತಮ್ಮ ಈಗ ಆಲ್ರೆಡಿ ಹೇಳಿರೋ
ಪ್ರಕಾರ ಇಬ್ಬರು ಒಪ್ಕೊಂಡಿಲ್ಲ. ಈಗ ನಾನು ಒಪ್ಕೊಂಡಿಲ್ಲ ಅಂದರೂ ಅದು ಏನು ವ್ಯತ್ಯಾಸ ಬರಲ್ಲ ದೃಷ್ಟಿ. ಆದರೂ ನಿನಗೆ ಒಂದು ಮಾತು ಹೇಳ್ತೀನಿ ಕೇಳ್ಕೊ ದೃಷ್ಟಿ. ಸೆಕ್ಯೂರಿಟಿ ರೀಸನ್ಸ್ ಇಂದ ನನ್ನ ತಮ್ಮನ ಯಾವುದೇ ಕಾರಣಕ್ಕೂ ಆ ಕ್ವಾರ್ಟರ್ಸ್ಗೆ ನಾನು ಕಳಿಸಲ್ಲ. ನನಗೆ ನೀನು ಹಾಗಾಗಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗಂತ ನಾನು ನನ್ನ ತಮ್ಮನ ಮನಸ್ಸು ನೋಯಿಸೋಕ್ಕೆ ಇಷ್ಟಪಡಲ್ಲ. ನನ್ನ ತಮ್ಮ ನಿಮ್ಮ ಮನೆಗೆ ಅಳಿಯನಾಗಿ ಅವನು ಬರೋದು ನನ್ನ ತಮ್ಮನ ಘನತೆ ಗೌರವಕ್ಕೆ ಸರಿ ಬರಲ್ಲ. ಸೊ ನಿಮ್ಮ ಮನೆಗೆ ನನ್ನ ತಮ್ಮನ ಕಳಿಸೋದು ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಹೇಳಿಬಿಡ್ತಾರೆ. ಆಗ ದೃಷ್ಟಿ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಆಗ್ತಿರ್ತಾರೆ. ಆದರೆ ಇಲ್ಲಿ ದತ್ತ ಮಾತ್ರ ತುಂಬ ಖುಷಿಯಿಂದ ಇರ್ತಾರೆ. ಇಲ್ಲಿ ಕಿಶೋರ್ ಸೈಲೆಂಟ್ ಹಾಗೂ ಬಜರಂಗಿ ಅವರು ತುಂಬಾ ಬೇಜಾರು ಮಾಡ್ಕೋತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್. ನೀವು ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.